ವೆಜ್ ಬಿರಿಯಾನಿ. ಹಲೋ, ವೆಲ್ಕಮ್ ಟು ನಿಶಿಗೌಡ ಯೂಟ್ಯೂಬ್ ಚಾನಲ್. ನಾವಿವತ್ತು ರಾಘವೇಂದ್ರ ಸ್ವಾಮಿದು ಹುಟ್ಟುಹಬ್ಬ ಇರೋದ್ರಿಂದ ನಾವು ಮಠಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಎದ್ದು ಪೂಜೆ ಮಾಡಿ ರೆಡಿಯಾಗಿ ಇವಾಗ ಮಠಕ್ಕೆ ಹೋಗ್ತಾ ಇದ್ದೀವಿ. ನಾನು ಮಠಕ್ಕೆ ಹೋಗಿ ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ಇವತ್ತು ರಾಘವೇಂದ್ರ ಸ್ವಾಮಿ ಅದು 430ನೇ ವರ್ಧಂತಿ ಮಹೋತ್ಸವ ಇರೋದ್ರಿಂದ ನಾವು ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಕೂಡ ಫ್ರೆಶ್ ಅಪ್ ಆಗಿ ದೇವರಿಗೆಲ್ಲ ಪೂಜೆ ಮಾಡಿ ಇವಾಗ ಮಠಕ್ಕೆ ಹೋಗಿ ಬರೋದ ಅಂತ ಹೇಳಿ ರೆಡಿ ಆಗಿದ್ದೀವಿ. ಸೊ ನಾವಿವಾಗ ಮಠಕ್ಕೆ ಹೋಗ್ತಾ ಇದ್ದೀವಿ. ಮಠದಲ್ಲಿ ಫುಲ್ ರಶ್ ಆಗಿಬಿಟ್ಟಿದೆ. ನಾವು ಪ್ರತಿ ಗುರುವಾರ ಯಾವ ಮಠಕ್ಕೆ ಹೋಗ್ತೀವಿ ಅಲ್ಲಿಗೆ ಇವತ್ತು ಬಂದಿದ್ದೀವಿ. ಸೊ ತುಂಬ ರಶ್ ಇದೆ. ಇವಾಗ ನಾವು ಬರ್ತಿದ್ದು ಪ್ರತಿ ಗುರುವಾರ ಈವ್ನಿಂಗ್ ಬರ್ತಿದ್ವಿ, ಬಟ್ ಇವತ್ತು ಮಾರ್ನಿಂಗ್ಗೆ ಹೋಗಿದ್ವಿ. ಬಟ್ ಮಾರ್ನಿಂಗ್ ಇದ್ರೂ ಕೂಡ ತುಂಬ ರಶ್ ಇತ್ತು. ಇವತ್ತಂತೂ ಸ್ಪೆಷಲ್ ಡೇ ಅಂತ ಹೇಳಿ ತುಂಬಾ ರಶ್ ಇದ್ರು ಜನಗಳು. ಇವಾಗ ನಮಗೆ ದೇವ ದರ್ಶನ ಎಲ್ಲ ತುಂಬ ಚೆನ್ನಾಗಾಗ್ತು. ಪಕ್ಕದಲ್ಲಿ ಹೋಮಗಳೆಲ್ಲ ನಡೀತಾ ಇತ್ತು. ಇವತ್ತು ರಾಘವೇಂದ್ರ ಸ್ವಾಮಿ ಹುಟ್ಟಿದ ದಿನ ಆಗಿರೋದ್ರಿಂದ ಇಲ್ಲಿ ತುಂಬ ಚೆನ್ನಾಗಿ ಹೋಮಗಳು ಎಲ್ಲ ಬೆಳಿಗ್ಗೆ 6 ಗಂಟೆಯಿಂದನೇ ಸ್ಟಾರ್ಟ್ ಆಗಿತ್ತು. ಬಟ್ ನಾವು ಹೋಗಿದ್ದು 10 o'clock ಆಗಿತ್ತು. ಅಷ್ಟರಲ್ಲಿ ಇವಾಗ ಹೋಮಗಳೆಲ್ಲ ಮುಗಿಯೋ ಟೈಮ್ ಬಂದಿತ್ತು. ಬಟ್ ತುಂಬಾ ಚೆನ್ನಾಗಿತ್ತು. ಇದು ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಬಟ್ ಇದೆಲ್ಲ ತುಂಬ ಚೆನ್ನಾಗಿತ್ತು. ನೀವು ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಪೂಜೆಗಳನ್ನ ಎಲ್ಲ ಅಂತ. ಇದು ಹೋಮಗಳು, ಈ ಕಳಶ ಪ್ರತಿಷ್ಠಾಪನೆ ಎಲ್ಲ 6 days ಅವರು ಮಾಡ್ಕೋತಾ ಬಂದಿದ್ದಾರೆ. ನಾವು 6 days ಈ ಮಠಕ್ಕೆ ಹೋಗ್ತಾ ಇದ್ವಿ. ದಿನ ಒಂದೊಂದು ಹೋಮ ಆ ಥರ ಎಲ್ಲ ಮಾಡ್ತಾ ಇದ್ರು. ಬಟ್ ಇವತ್ತು ಫೈನಲ್ ಡೇ ಆಗಿರೋದ್ರಿಂದ ಇವತ್ತು ತುಂಬಾ ಚೆನ್ನಾಗಿ ಮಾಡಿದ್ರು. ಎಲ್ಲ ಪುರೋಹಿತರು ಎಲ್ಲರೂ ಸೇರಿ ಈ ಪೂಜೆಗಳನ್ನ ಚೆನ್ನಾಗಿ ನಡೆಸ್ಕೊಟ್ರು. ಇದೆಲ್ಲ ನೋಡೋದು ಒಂದು ಭಾಗ್ಯ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು ಮಾತ್ರ. ಇವತ್ತು ತುಂಬಾ ಖುಷಿ ಆಗ್ತು. ರಾಘವೇಂದ್ರ ಸ್ವಾಮಿ ಅವ್ರದ್ದು ಹುಟ್ಟುಹಬ್ಬನ ಈ ರೀತಿ ನಮ್ಮ ಮೈಸೂರಿನ ಮಠದಲ್ಲಿ ಆಚರಿಸಿದ್ರು. ಸೊ ನೀವು ಎಲ್ಲರೂ ನೋಡಿ, ದೇವರ ಆಶೀರ್ವಾದ ನಿಮಗೆಲ್ಲ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಇವಾಗ ಪೂಜೆ ಎಲ್ಲ ಮುಗೀತು. ಸೊ ಇವಾಗ ಪ್ರಸಾದಕ್ಕೆ ಕ್ಯೂ ನಿಂತಿದ್ದೀವಿ ನಾವು. ನಮಗೆ ಇವಾಗ ಪ್ರಸಾದ ಪುಳಿಯೋಗರೆ ಮತ್ತು ಲಡ್ಡು ಕೊಟ್ಟಿದ್ರು. ಸೊ ಪ್ರಸಾದ ಎಲ್ಲ ತಿಂದು ಇವಾಗ ಮನೆಗೆ ಬಂದ್ವಿ ನಾವು. ನಾನು ಅಮ್ಮ ಇವತ್ತು ರಜಾ ಹಾಕಿದ್ವಿ. ಯಾಕಂತ ಹೇಳಿದ್ರೆ ಇವತ್ತು ರಾಘವೇಂದ್ರ ಸ್ವಾಮಿ ಅವ್ರದ್ದು ಹುಟ್ಟುಹಬ್ಬ ಇರೋದ್ರಿಂದ ನಾವೇ ಏನಾದರೂ ಸ್ಪೆಷಲಾಗಿ ಪ್ರಿಪೇರ್ ಮಾಡಿ ದೇವಸ್ಥಾನಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಲಾಸ್ಟ್ ಟೈಮ್ ಲಕ್ಷ್ಮೀಕಾಂತ್ ಟೆಂಪಲ್ಗೆ ಹೋದಾಗ ಕೇಳ್ಕೊಬಂದಿದ್ವಿ, ಇಲ್ಲಿ ತಗೊಬಂದು ಕೊಡ್ಬೋದಾ ಅಂತ ಹೇಳಿ. ಅವರು ಓಕೆ ಅಂತ ಹೇಳಿದರು. ಸೊ ನಾವಿವತ್ತೇ ಯಾಕೆ ಕೊಡಬಾರ್ದು ಅಂತ ಹೇಳಿ ನಾವಿವತ್ತು ನಾನು ಅಮ್ಮ ಲೀವ್ ಹಾಕಿ ಎಲ್ಲನೂ ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ನಾನಿವಾಗ ಈ ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿರೋದು ಝೆಪ್ಟೋ ನಮಗೆ ಎಷ್ಟು ಹೆಲ್ಪ್ ಆಗ್ತು ಅಂತ ಹೇಳಿದ್ರೆ ತುಂಬಾ ಬಿಸಿಲಿತ್ತು. ಹೊರಗಡೆ ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ವಿ. ಆವಾಗ ಝೆಪ್ಟೋ ಆರ್ಡ್ರ್ ಮಾಡೋದಾ ಅಂತ ಹೇಳಿ ಏನೇನಿಲ್ಲ ಅದನ್ನೆಲ್ಲ ಝೆಪ್ಟೋಲಿ ಆರ್ಡ್ರ್ ಮಾಡಿದ್ವಿ. ಓನ್ಲಿ 5 minutes ನೋಡಿ ಎಷ್ಟು ಪ್ಯಾಕ್ ಆ್ಯಂಡ್ ಹೈಜೀನ್ ಆಗಿ ಡೆಲಿವರ್ ಮಾಡಿದ್ರು ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತು. ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಫ್ರೆಶ್ ಆಗಿತ್ತು ಐಟಮ್ಸ್ಗಳು. ಅಡುಗೆ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿ ದೇವತ್ತು ಹುಟ್ಟಿದ ದಿನ ಆಗಿರೋದ್ರಿಂದ ಇವತ್ತು ನಾವು ಲಕ್ಷ್ಮೀಕಾಂತ್ ದೇವಸ್ಥಾನಕ್ಕೆ ಊಟ ಕೊಡೋದ ಅಂತ ಹೇಳಿ ಎಲ್ಲ ಇವಾಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೋತಿದ್ದಾರೆ. ಆಮೇಲೆ ಅಡುಗೆ ಎಲ್ಲ ಆದಮೇಲೆ ಒಂದು ವಿಡಿಯೋ ಮಾಡ್ತೀನಿ.
ನೋಡಿ, ಈ ಡ್ರೈ ಜಾಮೂನ್ನ ನಾನೇ ಪ್ರಿಪೇರ್ ಮಾಡಿದ್ದು. ಇದು ಕ್ಯಾರೆಟ್ ಹಲ್ವಾ ಮತ್ತು ಸಬ್ಬಕ್ಕಿ ಖೀರ್ ಆ್ಯಂಡ್ ಮೊಸರನ್ನ ಎಲ್ಲನೂ ಅಮ್ಮ ಮಾಡಿ ಮಡಗಿದ್ದಾರೆ. ಇವಾಗ ವೆಜಿಟೇಬಲ್ ಪಲಾವ್ ಹಾಕ್ತಾ ಇದ್ದೆ. ಹಾಗಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಸೊ ಅದನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಇವಾಗ ಫೈನಲಿ ಎಲ್ಲನೂ ರೆಡಿ ಆಯಿತು. ಇವಾಗ ಎಲ್ಲನೂ ನಾವು ಕೊಡೋದಕ್ಕೆ ಹೋಗ್ತಾ ಇದ್ದೀವಿ.